ನಮಸ್ತೆ ಎಲ್ಲರಿಗೂ. ಸುಹಾರಶ್ಮಿ ಅಡುಗೆ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಬೋಟಿಯಿಂದ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾ ಇದ್ದೀವಿ. ಇದನ್ನು ಮಾಡೋದು ತುಂಬ ಈಸಿ, ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಎಂಜಾಯ್ ಮಾಡಿ ತಿಂತಾರೆ. ಇದನ್ನು ಮಾಡೋದಕ್ಕೆ ಬೇಕಾಗುವ ಪದಾರ್ಥಗಳನ್ನು ಹೇಳ್ತೀನಿ. 1/4 kg ಬೋಟಿ, ತುರಿದಿಟ್ಕೊಂಡಿರುವಂತಹ 1 ಕಪ್ ಕ್ಯಾರೋಟ್, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ, ಈರುಳ್ಳಿ 1 ಕಪ್, ಫ್ರೆಶ್ ಆಗಿ ತುರಿದಿಟ್ಟಿರುವಂತಹ ತೆಂಗಿನ ತುರಿ 1 ಕಪ್, ಹಾಗೆ ಖಾರ ಸೇವ್, ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕು ಅಂದರೆ ಹಾಕೊಳ್ಬೋದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಲಿಂಬೆ ರಸ, ಜೊತೆಗೆ ಗ್ರೀನ್ ಚಿಲ್ಲಿ ಸಾಸ್, ಇದು ಆಪ್ಷನಲ್ ಆಗಿರುತ್ತೆ. ಹಾಗೆ ಟೊಮೆಟೊ ಕೆಚಪ್ ಕೂಡ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ, ಈರುಳ್ಳಿ, ಹಾಗೆಯೇ ಕ್ಯಾರೆಟನ್ನು ಹಾಕಬೇಕು. ಉಪ್ಪು ರುಚಿಗೆ ತಕ್ಕಷ್ಟು, ಜೊತೆಗೆ ಅಚ್ಚ ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಬೇಕು. ಹಾಗೆ ಗರಂ ಮಸಾಲ. ತುಂಬ ಬೇಗನೆ ಆಗುವಂತಹ ಸ್ನ್ಯಾಕ್ಸ್ ಇದು. ಈಗ ಕೆಚಪ್, ನಾನು ಮೊದಲೇ ಹೇಳಿದಾಗೆ ಇದು ಆಪ್ಷನಲ್ ಆಗಿರುತ್ತೆ. ಈಗ ಗ್ರೀನ್ ಚಿಲ್ಲಿ ಸಾಸನ್ನು ಹಚ್ಕೊಂಡಿದ್ದೀವಿ. ನಂತರ ಇದಕ್ಕೆ ಲಿಂಬೆ ರಸನ ಹಾಕಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು. ಇದಿಲ್ಲದೆ ಯಾವ ಸ್ನ್ಯಾಕ್ಸ್ ಆ್ಯಂಡ್ ಅಡುಗೆ ಕೂಡ ಕಂಪ್ಲೀಟ್ ಆಗಲ್ಲ. ಇದನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಆನಂತರ ಬೋಟಿ ಒಳಗಡೆ ನಾವು ಮಾಡಿರುವಂತಹ ಮಸಾಲೆನ ತುಂಬಬೇಕು. ಬೋಟಿ ಅಂದ ತಕ್ಷಣ ನಮಗೆ ನಮ್ಮ ಬಾಲ್ಯದ ದಿನಗಳು ನೆನಪಾಗುತ್ತೆ. ಯಾಕಂತಂದರೆ ಅವಾಗ ನಾವು ಕೈ ಬೆರಳಿಗೆ ಉಂಗುರಗಳ ಥರ ಹಾಕ್ಕೊಂಡು ತಿಂತಾ ಇದ್ವಿ. ಅವಾಗಿನ ಖುಷಿನೇ ಬೇರೆ. ಇದನ್ನು ನೀವು ದಯವಿಟ್ಟು ಒಮ್ಮೆ ಟ್ರೈ ಮಾಡಿ. ಹೇಗಿತ್ತು ಅಂತ ಕಾಮೆಂಟ್ನಲ್ಲಿ ಹೇಳೋದನ್ನು ಮರಿಬೇಡಿ. ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಶೇರ್ ಮಾಡಿ. ಇವಾಗ ಮಸಾಲೆನ ತುಂಬ್ತಾ ಇದ್ದೀವಿ. ರುಚಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹೊರಗಡೆ ಫುಡ್ಡು ಅಷ್ಟು ಒಳ್ಳೆಯದಲ್ಲ. ಹೊರಗಡೆ ಸಿಗೋ ಫುಡ್ಡನ್ನೇ ನಾವು ನಮ್ಮ ಮನೇಲೆ ಹೈಜೀನ್ ಆಗಿ ಮಾಡ್ಕೊಳ್ಬೋದು. ಹೆಲ್ತಿಗೂ ಒಳ್ಳೆಯದಾಗಿರುತ್ತೆ. ಮತ್ತು ವಯಸ್ಸಾದವ್ರಿಗೂ ಕೂಡ ಇದನ್ನು ಆರಾಮಾಗಿ ಕೊಡ್ಬೋದು. ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನೀವು ದಯವಿಟ್ಟು ಮಾಡಿ. ಹೇಗಿತ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ, ಹಾಗೆ ತಿನ್ನೋದು ಕೂಡ ತುಂಬ ಚೆನ್ನಾಗಿತ್ತು. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.